ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. 7-16-25 ಈ ತಾರೀಕಲ್ಲಿ ಯಾರು ಬರ್ತಾ ಇದ್ದೀರಾ, ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಇದನ್ನು ಶುಕ್ಲ ಪಕ್ಷದಲ್ಲಿ ತಗೊಂಡಾಗ ನಾವು ಇದನ್ನು ಮೂನ್ ಪಾಸಿಟಿವ್ ಅಂತ ನಾವು ಕರಿತೀವಿ. ಅದೇ ನವಗ್ರಹ ಪೂರ್ವಕವಾಗಿ ತಗೊಂಡಾಗ ಈ ಒಂದು ಸಂಖ್ಯೆಯನ್ನು ಕೇತುವಿನ ಸಂಖ್ಯೆ ಅಂತ ಹೇಳ್ತೀವಿ. ಕೇತುವಿನ ಸಂಖ್ಯೆಯಿಂದ ಯಾವ್ಯಾವ ಕಾಯಿಲೆಗಳು ಬರ್ಬೋದು ಅಂತ ತಗೊಂಡಾಗ ನಾವು ಇದರ ಪ್ರಕೃತಿ ಏನು ಅಂತ ಫಸ್ಟ್ ಚೆಕ್ ಮಾಡಬೇಕಾಗ್ತದೆ. ಇದರ ಪ್ರಕೃತಿ ಬಂದು ಏನಾಗುತ್ತೆ ಅಂದರೆ, ಕೇತುವಿನ ಪ್ರಕೃತಿ ಬಂದು ಪಿತ್ತ ಪ್ರಕೃತಿ. ಪಿತ್ತ ಪ್ರಕೃತಿ ಅಂದ್ರೇನು? ಉಷ್ಣಾಂಶ ಉಳ್ಳವರ್ತಕ್ಕಂಥವ್ರು, ಉಷ್ಣ ದೇಹ ಉಳ್ಳವರು, ಉಷ್ಣಾಂಶದ ಒಂದು ಪ್ರತೀಕವಾಗಿರ್ತಕ್ಕಂಥ ವ್ಯಕ್ತಿಗಳು. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಆದರೆ ಇಲ್ಲಿ ಕೇತು ಮತ್ತು ರಾಹುವನ್ನು ಛಾಯಾಗ್ರಹಗಳಾಗಿ ನಾವು ನೋಡೋದ್ರಿಂದ ಇವು ಛಾಯಾಗ್ರಹಗಳು ತಾನೇ, ಯಾಕೆ ಕಾಯಿಲೆ ಬರೋಕ್ಕೆ ಸಾಧ್ಯ, ನಿರ್ದಿಷ್ಟವಾದಂತಹ ನೆಲೆ ಬೆಲೆ ಇಲ್ವಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಇವುಗಳ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ನವಗ್ರಹಗಳಲ್ಲಿ ಅಂದರೆ 12 ರಾಶಿಗಳಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂದರೆ ಇಂದಿನ ಒಂದು ಲೆಕ್ಕಾಚಾರದಲ್ಲಿ ಸುತ್ತಕ್ಕಂತಹ ಈ ರಾಹು ಕೇತುಗಳು ಈಗ ಗೋಚಾರ ಸಮಯದಲ್ಲಿ ತಗೊಂಡಾಗ ಈಗ ಎಲ್ಲಿದ್ದಾರೆ ಅಂತಂದರೆ, ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದೀರಾ ಆ ವೃಶ್ಚಿಕ ರಾಶಿಯವರೆಗೆ ಕೇತು ಇವಾಗ ಬಂದು ಸ್ಥಿತನಾಗಿದ್ದಾನೆ. ಈಗ ಕೇತು ಒಂದು ಗ್ರಹದಲ್ಲಿ ಸ್ಥಿತನಾಯಿತು ಅಂದಾಗ ಅವನ ಒಂದು ಸಪ್ತಮ ಭಾವ ಯಾವ್ದು ಬರ್ತದೆ ಅಂದರೆ ವೃಷಭ ರಾಶಿಯಲ್ಲಿ ರಾಹು ಬರ್ತಾನೆ. ಈಗ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ ನಿಮ್ಮ ಜಾತಕಗಳನ್ನ. ರಾಹು ಅಂಡ್ ಕೇತು. ರಾಹು ಅಂದರೆ ತಲೆ, ಕೇತು ಅಂದರೆ ಬಾಲ. ಅಲ್ಲಿಗೆ ಈ ರಾಹು ಕೇತುವಿನ ಈ ಪ್ರಭಾವಗಳು ಯಾವ್ಯಾವ ಗ್ರಹ ಜೊತೆ ಸಂಯೋಗ ಆಗಿದೆ, ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಪಾಪಗ್ರಹ ಆಗಿದ್ದರೆ ಆ ಪಾಪಗ್ರಹಕ್ಕೆ ಸಂಬಂಧಪಟ್ಟ ಲೆಕ್ಕಾಚಾರದಲ್ಲಿ ಯಾವ್ಯಾವ ಕಾಯಿಲೆಗಳನ್ನು ಕೊಡಬೇಕು ಅದೆಲ್ಲ ಕಾಯಿಲೆಗಳನ್ನು ಈ ಕೇತು ಗ್ರಹ ಕೊಡ್ತದೆ. ಇದಕ್ಕಂತ ಸ್ವಂತ ಕಾಯಿಲೆಗಳು ಯಾವುದೂ ಇಲ್ಲ, ಇದಕ್ಕಂತ ಸ್ವಂತಹ ಪ್ರಭಾವಗಳು ಯಾವುದೂ ಇಲ್ಲ. ಆದರೆ ಇದು ಆಂಟಿ ಕ್ಲಾಕ್ ವೈಸ್ ಉಲ್ಟಾ ಸುತ್ತೋದ್ರಿಂದ ಯಾವ್ಯಾವ ಗ್ರಹಗಳ ಜೊತೆ ಇದು ಸಂಯೋಗ ಆಗುತ್ತೆ ಆ ಗ್ರಹದ ಒಂದು ಆರೋಗ್ಯ ಬಾಧೆಯನ್ನು ಇದು ತಂದು ಕೊಡ್ತದಂತೆ. ಅಲ್ಲಿಗೆ ಎಷ್ಟು ಡೇಂಜರು ನೀವೇ ಲೆಕ್ಕ ಮಾಡ್ಕೊಳ್ಳಿ. ಯಾಕಂದರೆ ಅದಕ್ಕೆ ಕೇತು ಗ್ರಹ ಅಂದರೆ ಆಲ್ ಡಿಸೀಸ್, ಇಂಥದ್ದೇ ನಿರ್ದಿಷ್ಟವಾಗಂತಿಲ್ಲ. ಯಾಕಂದರೆ ಪ್ರತಿ 1 ವರ್ಷಕ್ಕೆ ಅವನು ರೊಟೇಟ್ ಆಗ್ತಾ 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 ಈಗ ಎಲ್ಲಿದ್ದಾನೆ, ವೃಶ್ಚಿಕ ರಾಶಿಯಲ್ಲಿ ಕೇತು ಇದ್ದಾನೆ, ವೃಷಭ ರಾಶಿಯಲ್ಲಿ ರಾಹು ಇದ್ದಾನೆ. ಅಲ್ಲಿಗೆ ರಾಹು ಕೇತುಗಳ ಒಂದು ಚಲನವಲನ ಆಧಾರದ ಮೇಲೆ ಇವನು ಯಾವ ಪಾಪಗಳ ಜೊತೆಗೆ ಸಂಯೋಗ ಆಗ್ತಾನೆ. ಇನ್ ಕೇಸ್ ಎಕ್ಸಾಂಪಲ್, ಈಗ ಒಂದೇ ಒಂದು ಯಾವುದು ಬೇಡ, ವೆರಿ ಸಿಂಪಲ್. ಏನಪ್ಪ ಅಂದರೆ, ಈ ಕೇತು ಮತ್ತು ಶನಿ ಸೇರ್ಕೊಂಡ್ರೆ ಕ್ಯಾನ್ಸರ್ ರೋಗಕ್ಕೆ ಕಾರಣ ಅಂತ ನಾವು ಹೇಳ್ತೀವಿ. ಕೇತು ಮತ್ತು ಶನಿ ಸೇರ್ಕೊಂಡ್ರೆ ಕ್ಯಾನ್ಸರ್ ರೋಗಕ್ಕೆ ಕಾರಣ ಅಂತ ಹೇಳ್ತೀವಿ. ಅಲ್ಲಿಗೆ ಒಂದು ಕ್ಯಾನ್ಸರ್ ಇವತ್ತು ಬಂತು ಅಂತಂದರೆ ಅದಕ್ಕೆ ಮೆಡಿಸಿನ್ಸೇ ಇಲ್ಲ, ಅದು ಸ್ಟೇಜ್ ಬೈ ಸ್ಟೇಜು ಮನುಷ್ಯರನ್ನ ಬಲಿ ತಗೊಳ್ತದೆ ಅಂತಂದರೆ ಇವತ್ತು ನಾವು ಅದನ್ನೆಲ್ಲ ಅವಾಯ್ಡ್ ಮಾಡೋ ರೀತಿಯಲ್ಲಿ ನಾವು ಬೆಳೆದಿದ್ದೀವಿ, ಇಲ್ಲ ಅಂತ ಹೇಳ್ದೆ ನಾನು. ಆದರೆ ಅದು ಜನ್ಮದತ್ವವಾಗಿ ಬಂದಿರತಕ್ಕಂಥ ಕರ್ಮಫಲಗಳ ಬಾಧೆಯ, ಅಥವಾ ನಮ್ಮ ಆಹಾರ ವಿಹಾರದಲ್ಲಿ ಬಂದಿರತಕ್ಕಂತಹ ಬಾಧೆಯ, ಅಥವಾ ನಾವು ವಾಸ ಮಾಡ್ತಕ್ಕಂಥ ಸ್ಥಳದ ಪ್ರಭಾವದಿಂದ ಬಂದಿರತಕ್ಕಂಥ ಬಾಧೆಯ ಅನ್ನೋದ್ರ ಬಗ್ಗೆ ನಾವು ಯಾರೂ ಆಲೋಚನೆ ಮಾಡೋದಿಲ್ಲ. ಓ ಕ್ಯಾನ್ಸರ್ ಬಂದ್ಬಿಡ್ತಂತೆ, ಅಯ್ಯೋ ಕಷ್ಟ ಕಷ್ಟ ಕಷ್ಟ, ಇನ್ನು ಮುಗೀತು ನನ್ನ ಲೈಫು, ಇನ್ನು ನನ್ನ ಕತೆ ಮುಗೀತು ಅನ್ನೋ ಲೆಕ್ಕಾಚಾರದಲ್ಲೇ ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ನಾವು ಒಂದು ಲೆಕ್ಕಾಚಾರವನ್ನು ನೋಡಿಕೊಂಡಾಗ ಪ್ರತಿಯೊಂದು ಕಾಯಿಲೆಗಳಿಗೂ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಕಾಯಿಲೆಗಳಿಗೂ ಪ್ರಪಂಚದಲ್ಲಿ ಯಾವ್ಯಾವ ಕಾಯಿಲೆಗಳಿದೆ ಎಲ್ಲ ಕಾಯಿಲೆಗಳು ಕೂಡ ವಿಶೇಷವಾದಂತಹ ಗ್ರಹ ಚಿಕಿತ್ಸೆ ಇದೆ ಅಂತಂದರೆ ನೀವು ಇದನ್ನೆಲ್ಲ ನಂಬಲೇಬೇಕು. ಆದರೆ ಇಲ್ಲಿ ಭಯ ಯಾಕೆ ಅಂದರೆ ಕೇತು. ಭಯ ಯಾಕೆ ಅಂದರೆ ಕೇತು ರಾಹು ವೈರಸ್ ಸಂಬಂಧಪಟ್ಟಂಥ ಗ್ರಹಗಳು. ಅಲ್ಲಿಗೆ ಒಂದು ಕ್ಯಾನ್ಸರ್ ಸೆಲ್ಸ್ಗಳು ಬಾಡಿಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ಆ ಸೆಲ್ಸ್ಗೆ ಸಂಬಂಧಪಟ್ಟಂಥ ಗ್ರಹ ಯಾವುದು ಅಂದರೆ ಅದು ಕೇತು ಗ್ರಹ. ಅದಕ್ಕೆ 12 ರಾಶಿಗಳಲ್ಲಿ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೆ ಯಾವ್ಯಾವ ಗ್ರಹಗತಿಗಳಲ್ಲಿ ಇವನು ಆ ಒಂದು ಪರ್ಟಿಕ್ಯುಲರ್ ಟೈಮ್ ಬಂದು ಕೂತ್ಕೊಳ್ತಾನೆ, ಆ ಬಂದು ಕೂತ್ಕೊಳ್ತಕ್ಕಂತಹ ಆ ಪರ್ಟಿಕ್ಯುಲರ್ ಗ್ರಹ ಪಾಪಗ್ರಹವಾಗಿ ಈ ಗ್ರಹ ಜೊತೆ ಸಂಯೋಗ ಆಯಿತು ಅಂದಾಗ ನಿರ್ದಿಷ್ಟವಾದಂಥ ಕಾಯಿಲೆ ಬರುತ್ತೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ಬೋದು ನಾವು. ಈಗ 12 ಭಾಗ ಅಂದಾಗ 9 ಗ್ರಹಗಳ ಪ್ರಭಾವಗಳು ಕೂಡ ಇದು ಕಾಂಬಿನೇಷನ್ ಪ್ರಕಾರ ಹೋಗ್ತಾನೆ ಇರ್ತದೆ. ಅದಕ್ಕೆ ಕೇತು ಯಾರ್ಯಾರು 7-16-25 ಈ ತಾರೀಕಲ್ಲಿ ಯಾರ್ಯಾರು ಜನನವಾಗಿದ್ದೀರಾ ಇವರೆಲ್ಲರೂ ಕೂಡ ಆಲ್ ಡಿಸೀಸ್ ಅಂದರೆ ಎಲ್ಲ ಕಾಯಿಲೆಗಳು ಕೂಡ ಬಂದು ಹೋಗ್ತಕ್ಕಂತಹ ಪ್ರಭಾವಗಳು ನಿರ್ದಿಷ್ಟವಾಗಿ ಗೋಚರವಾಗ್ತಿದ್ದಾವೆ. ಯಾಕಂದರೆ ಇದನ್ನು ಯಾರೂ ಹೇಳ್ಕೊಳ್ಳಲ್ಲ. ಇದನ್ನು
ಯಾರಿಗೂ ಬರ್ದಿರೋ ನನಗೆ ಬರುತ್ತೆ ಅಂತ ಭಾಳ ಜನ ಹೇಳ್ತಾರೆ. ನಾನು ಇದು ಕಂಡೇ ಕೇಳಿದ ನಮ್ಮ ವಂಶದಲ್ಲಿ ಅಂತಾರೆ. ಅಂಥ ಕಾಯಿಲೆಗಳೆಲ್ಲ ಬಂದಿರತಕ್ಕಂಥವ್ರು ಇದ್ದಾರೆ. ಅದು ಇವತ್ತು ಕೂಡ ವೈದ್ಯಕೀಯವಾಗಿ ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಆಗಿಲ್ಲ ಇವತ್ತರೆಗೂ ಕೂಡ. ನೋಡಿ, ಕರೋನಾ ಆದಮೇಲೆ ಬ್ಲಾಕ್ ಫಂಗಸ್ ಅಂತಾರೆ, ಆಮೇಲೆ ವೈಟ್ ಫಂಗಸ್ ಅಂತಾರೆ, ಆಮೇಲೆ ಎಲ್ಲೋ ರೆಡ್ಡು ಅಂತ ಹೇಳ್ತಾರೆ. ಅಂದರೆ ಯಾವುದನ್ನು ಕೂಡ ಪರಿಗಣನೆ ತಗೊಂಡಿಲ್ಲ ನಾವು. ಇದೆ, ಆದರೆ ಇದು ಯಾವುದು ಅಂತ ನಾವು ಕಂಡುಹಿಡಿಯೋಕ್ಕಾಗಿಲ್ಲ. ಕಾರಣ ಏನಂದರೆ ಇವೆಲ್ಲ ಕೂಡ ಗ್ರಹಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಕಾಯಿಲೆಗಳು. ಇಲ್ಲಿ 7 ಅಂತಕ್ಕಂಥ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಕೇತು ಗ್ರಹ ಆಗಿದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಕಾಯಿಲೆಗಳನ್ನು ನಿರ್ದಿಷ್ಟವಾಗಿ ನಾವು ಹೇಳ್ಬೋದು. ಅದು ಯಾವುದು ಅಂದರೆ ಮೊದಲನೇ ಭಾಗದಲ್ಲಿ ನಪುಂಸಕತ್ವ. ಭಾಳ ಜನ ಶುಕ್ರ ನೀಚನಾಗಿದ್ದರೆ, ಬುಧ ನೀಚನಾಗಿದ್ದರೆ ನಪುಂಸಕತ್ವ ಬರುತ್ತೆ ಅಂತ ಭಾಳ ಜನ ಹೇಳ್ತಾರೆ. ನಾವು ಕೂಡ ಹೇಳಿದ್ದೀವಿ, ಅದು ಒಂದು ಸತ್ಯ. ಯಾಕಂದರೆ ನಪುಂಸಕತ್ವ ಕೊಡೋದ್ರಲ್ಲಿ ಕೇತು ಏನು ಕಮ್ಮಿ ಏನಿಲ್ಲ. ಅದಕ್ಕೆ ಈ ತಾರಕಿರ್ತಕ್ಕಂಥ ವ್ಯಕ್ತಿಗಳು ದಾಂಪತ್ಯ ಸುಖ ಶಾಂತಿ, ಸಂಸಾರ ಸುಖ ಶಾಂತಿಗಿಂತ ವೈರಾಗ್ಯದ ಸುಖ ಶಾಂತಿ ಭಾಳ ಹೆಚ್ಚು ಅಂತೇಳಿ ಅದನ್ನು ಬಿಟ್ಟುಬಿಟ್ಟು ಆಚೆ ಹೋಗ್ತಕ್ಕಂಥ ಎಷ್ಟೋ ನಿದರ್ಶನಗಳು ನಮ್ಮಲ್ಲಿದ್ದಾವೆ. ಅದರಲ್ಲಿ ಕೇತು ಜೊತೆ ಶನಿ ಸಂಯೋಗ ಆಯಿತು ಅಂದರೆ ಮುಗೀತಲ್ಲ ಕತೆ, ಪಕ್ಕ ಫಿಕ್ಸು, ಅವರು ಸನ್ಯಾಸಿ ಆಗೇ ಆಗ್ತಾರೆ ಅಂತಕ್ಕಂಥದ್ದು ಫಿಕ್ಸ್ ಅದು. ಈ ರೀತಿ ಕೆಲವು ಗ್ರಹಗತಿಗಳ ಪ್ರಭಾವಕ್ಕೆ ಒಳಗಾಗಿದ್ದಾಗ ವಿಶೇಷವಾಗಿ ನಮಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಇವನು ತಂದುಕೊಡ್ತಾನೆ. ಯಾರು? ಕೇತು ಗ್ರಹ. ಚರ್ಮದ ಸಂಬಂಧಪಟ್ಟಂಥ ಆಲ್ ಡಿಸೀಸ್ ಏನಿದೆ ಅದೆಲ್ಲ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲೇ ಬರ್ತದೆ. ಅದಾದಮೇಲೆ ಒಳ ಮಾಂಸಖಂಡಗಳ ನೋವು, ಒಳ ಮಾಂಸಖಂಡಗಳ ಒಂದು ಪೇಯ್ನ್ ಅಂತ ನಾವು ಕರಿತೀವಿ. ನಮಗೆ ಗೊತ್ತೇ ಆಗಲ್ಲ, ಎಲ್ಲೆಲ್ಲೋ ಯಾವುದೋ ಭಾಗ ನೋವ್ತಾ ಇರ್ತದೆ, ಸುಮ್ಮನಾದ್ರೂ ನೋವ್ತಾ ಇರ್ತದೆ. ಅದು ಏನಂತಂದರೆ ಗೊತ್ತಿರೋದಿಲ್ಲ. ಡಾಕ್ಟ್ರ್ ಹೋಗಿ ಸ್ಕ್ಯಾನಿಂಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲಮ್ಮ, ಫಸ್ಟ್ ಕ್ಲಾಸ್ ಆಗಿದೆ, ಮಲ ಮೂತ್ರ ರಕ್ತ ಎಲ್ಲ ಚಿಂದಿ ತುಂಬ ಚೆನ್ನಾಗಿದೆ, ಯಾಕೆ ನೀವು ಗಾಬರಿ ಪಡ್ತಾ ಇದ್ದೀರಾ? ಆ ವಿಶ್ವಾಸ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ ಅಂತಾರೆ. ಬಟ್ ಅವ್ರಿಗೆ ಗೊತ್ತು ಏನು ಪೇನ್ ಅನುಭವಿಸ್ತೀವಿ ಅಂತ. ಅವ್ರು ಮಾತ್ರ ಗೊತ್ತಾಗುತ್ತೆ. ಯಾವ ಜಗತ್ತಿನ ಯಾವ ವಿಜ್ಞಾನ ಕೂಡ ಕಂಡುಹಿಡಿಯೋಕ್ಕಾಗಲ್ಲ. ನೋಡಿ, ಅಲ್ಲಿಗೆ ವೈದ್ಯಕೀಯ ಬಹಳ ಪವರ್ಫುಲ್ಲ ಅಥವಾ ಪ್ರಕೃತಿ ಗ್ರಹಗಳು ಪವರ್ಫುಲ್ ಅಂತಕ್ಕಂಥದ್ದನ್ನ ನೀವು ಅನಲೈಸ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಅದರಿಂದ ಈ ವೈರಸ್ ಅಂತಕ್ಕಂಥ ಒಂದು ಶಬ್ದ ಬಂದಾಗಲೇ ನೀವು ಜ್ಞಾಪಕ ಇಟ್ಕೊಂಬಿಡಿ, ಇದು ರಾಹು ಕೇತುವಿನ ಪ್ರಭಾವ ಅಂತೇಳಿ. ನಿಜವಾಗಿ ವೃಶ್ಚಿಕ ರಾಶಿಯಲ್ಲಿ ಯಾರು ಹುಟ್ಟಿದ್ದೀರಾ ಅಥವಾ ವೃಶ್ಚಿಕ ಲಗ್ನದವ್ರು ಯಾರು ಹುಟ್ಟಿದ್ದೀರಾ ನೋಡಿ, ಅಲ್ಲೇ ಇದ್ದಾನೆ ಕೇತು ಭಗವಾನ್. ಅವನು ಅಲ್ಲೇ ಕೇತು ಭಗವಾನ್ ಅಲ್ಲೇ ಇದ್ದಾನೆ. ಕೇತು ಭಗವಾನ್ ಅಲ್ಲಿತ್ತು ಅಂದರೆ ಅವನಿಗೆ ಸಪ್ತಮ ಭಾಗದ ನೇರವಾದ ಸಪ್ತಮ ಭಾಗದಲ್ಲಿ ಯಾರು ಇರ್ತಾರೆ? ರಾಹು ಇರ್ತಾನೆ. ಅಲ್ಲಿಗೆ ರಾಹು ಮತ್ತು ಕೇತುಗಳ ಪ್ರಭಾವಗಳು ನಿರ್ದಿಷ್ಟವಾದಂಥ ಜಾಗದಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲಿ ಮಂಗಳ ಜೊತೆ ಸಂಯೋಗ ಆಗ್ತಾನೆ, ಅಲ್ಲಿ ಶುಕ್ರನ ಜೊತೆ ಸಂಯೋಗ ಆಗ್ತಾನೆ. ಯಾರು? ಅಲ್ಲಿ ಶುಕ್ರ ರಾಹು, ಇಲ್ಲಿ ಮಂಗಳ ಮತ್ತು ಕೇತು. ಅಲ್ಲಿಗೆ ಮಂಗಳ ಮತ್ತು ಕೇತು ಅಂತ ಬಂದಾಗ ನೋಡಿ, ಒಂದು ಗ್ರಹ ಸಂಯೋಗ ಆಯ್ತಾ, ಅದು ಸಂಯೋಗ ಆಯಿತು ಸಂಬಂಧಪಟ್ಟ ಚಕ್ಕ ತಗೊಂಡಾಗ ನಿಮಗೆ ಇಮಿಡಿಯೇಟಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ವಿಶೇಷವಾಗಿ ಹೆಡ್ಡೇಕ್, ತಲೆನೋವು, ಆಗಾಗ ಬರ್ತಕ್ಕಂಥ ತಲೆನೋವು, ವಿಪರೀತವಾಗಿರ್ತಕ್ಕಂಥ ಒತ್ತಡ, ವಿಪರೀತವಾಗಿರ್ತಕ್ಕಂಥ ಧನ ನಷ್ಟ, ಒಂದು ಚೂರು ಕೈಯಲ್ಲಿ ಹಣ ನಿಲ್ಲಲ್ಲ. ಈ ಪರ್ಟಿಕ್ಯುಲರ್ ಯಾವುದನ್ನ ಕಾಯಿಲೆ ಬಂತು ಅಂದಾಗ ಊರು ಡಾಕ್ಟರ್ಗಳನ್ನೆಲ್ಲ ಹೋಗಿ ನೋಡ್ಕೊಂಬರ್ತೀರಾ. ನೋಡ್ಕೊಂಬಂದು ಸುಮ್ಮನೆ ನೋಡ್ಕೊಂಬರೋಕ್ಕಾಗತ್ತಾ? ಕೊಡ್ತಾ ಇರಬೇಕು, ಎಲ್ಲ ಕಡೆ ಕೊಡ್ತಾ ಇರಬೇಕು. ಎಷ್ಟೆಷ್ಟು ಕೊಟ್ಟು ಎಷ್ಟೆಷ್ಟು ಕಳ್ಕೊಂಡಿದ್ದೀನಿ ಅನ್ನೋ ಬಗ್ಗೆ ಒಂದು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ಇದು ಕಾರಣ ಏನು ಗೊತ್ತಾ? ಇವನೇ. ಯಾರು? ಕೇತು ಭಗವಾನ್. ಈ ಕೇತು ಭಗವಾನ್ ನಿರ್ದಿಷ್ಟವಾದಂಥ ಒಂದು ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡು ಅಂದಾಗ ನಮಗೆ ಗೊತ್ತಿಲ್ಲದೇ ಅವನು ಖರ್ಚು ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಕುಟುಂಬ ಸ್ಥಾನಾಧಿಪತಿ ಕೂಡ ಕೇತು ಆಯಿತು ಅಂದರೆ ಅದು ಹೋಯ್ತು ಅಂತೇಳಿ. ಅದಕ್ಕೆ ಲಗ್ನದಲ್ಲಿ ಇದ್ದರೆ ಅಥವಾ ರಾಶಿ ಫಲದಲ್ಲಿದ್ದಾಗ ನಿಮಗೊಂದಷ್ಟು ಇನ್ಬ್ಯಾಲೆನ್ಸ್ ಆಗುತ್ತೆ, ವ್ಯತ್ಯಾಸಗಳಾಗ್ತದೆ. ಬ್ಯಾಲೆನ್ಸ್ ಆಗೋದಿಲ್ಲ ನಿಮಗೆ ಪೂರ್ಣವಾಗಿ. ನಾನು ಅದರಿಂದ ಇದಕ್ಕೆ ಹೊರಗಡೆ ಬಂದೆ ಅಂದರೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದರೆ ಅವನು ಯಾವ್ಯಾವ ಜೊತೆ ಸೇರ್ಕೊಂಡಿದ್ದಾನೆ ಆಯಾ ಭಾಗದ ಕಾಯಿಲೆಗಳನ್ನು ನಿರ್ದಿಷ್ಟವಾದ ತಿಂಗಳುಗಳಲ್ಲಿ ಅವನು ಕೊಡ್ತಾ ಹೋಗ್ತಾ ಇರ್ತಾನೆ. ಅದಕ್ಕೆ ದೇಹದ ಭಾಗಗಳಲ್ಲೂ ಕೂಡ ನಿರ್ದಿಷ್ಟವಾದಂತಹ ಕೇತುವಿನ ಭಾಗ ಅಂತಕ್ಕಂಥ ಕೂಡ ಈಗ ನಿಮ್ಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಅಲ್ಲಿಗೆ ಆ ಅಂಗಕ್ಕೆ ಸಂಬಂಧಪಟ್ಟಂಥ ಏನಾದರೂ ಒಂದು ತೊಂದರೆಗಳು ಕಾಣಿಸ್ಕೊಳ್ತು ಅಂದರೆ ಅದು ಕೇತುವಿಂದ ಬಂದೈತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ಅನಲೈಸ್ ಮಾಡಬೇಕು. ಮೊದಲೇ ನೀವೇ ಅನಲೈಸ್ ಮಾಡಬೇಕು. ಅದನ್ನು ಎಲ್ಲಿಂದ ಬಂದಿದೆ, ಯಾವ ಥರ ಬಂದಿದೆ ಇದು ಅಂತೇಳಿ. ಅದಕ್ಕೆ ಕೇತು ಮಂಗಳ ಜೊತೆ ಸಂಯೋಗ ಆಯಿತು ಅಂದರೆ ಏನು ಕಾಯಿಲೆ, ಕೇತು ವೃಷಭ ರಾಶಿ ಅಂದರೆ ಶುಕ್ರನ ಜೊತೆ ಸೇರಿದ್ರೆ ಏನು ಕಾಯಿಲೆ, ಕೇತು ಬುಧನ ಜೊತೆ ಸಂಯೋಗ ಆಯಿತು ಅಂದರೆ ಏನು ಕಾಯಿಲೆ, ಇವೆಲ್ಲ ನೀವು ತಿಳ್ಕೊಂಬಿಟ್ಟ ಅಂತಂದಾಗ ಎಂಥದ್ದೇ ಕಾಯಿಲೆ ಬರಲಿ ಜೀವನದಲ್ಲಿ ನಮಗೆ ಗೊತ್ತು ಬಿಡ್ರಿ ಇದು, ಯಾಕಂದ್ರೆ ರೂಟ್ ಗೊತ್ತಾಗ್ಬಿಡುತ್ತೆ ನಮಗೆ. ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದಂಥ ಕಾಯಿಲೆ ಅಂತ ಹೇಳಿ ಬರೋಲ್ಲ. ನೀವು ಮಾಡಬೇಕಾದ್ರೆ ಕೆಲಸ ಏನು, ಈ ವೃಶ್ಚಿಕ ರಾಶಿಯವರು ಯಾರ್ಯಾರು ಇದ್ದೀರಾ ಅವರೆಲ್ಲ ಕೇತು ದೋಷವನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ನಮ್ಮಲ್ಲಿದೆ
ನಮಗದು ಆಗಿದೆ, ನೀವು ಹೇಳ್ತಾ ಇರೋದು ಸತ್ಯ ಅಂತಂದರೆ ಅದನ್ನು ಒಪ್ಕೊಂಡು ಅನುಭವಿಸ್ಬೇಕು ಅಂತ ಯಾವ ದೇವರು ಹೇಳಲಿಲ್ಲ ಅಲ್ವೇನಮ್ಮ? ಯಾವ ದೇವರು ಹೇಳಿಲ್ಲ ನಿಮಗೆ ಇಂಥ ಜಾಗದಲ್ಲಿದೆ, ಈ ಪರ್ಟಿಕ್ಯುಲರ್ ಟೈಮು 1.5 ವರ್ಷ ನಿಮ್ಗೆ ಟೈಮ್ ಇರ್ತದೆ ಇಲ್ಲಿ. ಆ 1.5 ವರ್ಷದಲ್ಲಿ ಇಂಥದ್ದು ಏನಾದರೂ ಒಂದು ಸಂದರ್ಭಗಳು ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆ ಕೇತು ಗ್ರಹ ಯಾವ ನಿಗದಿತವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಯೋಗ ಆಗಿದ್ದಾನೆ, ಆ ನಕ್ಷತ್ರ ಈ ಪಾಪಗ್ರಹಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡ್ತಾಳೆ ಅಂತ ಕಂಡಾಗ, ವಿಶೇಷವಾಗಿ ಈ ತಗೊಂಡಾಗ ಚರ್ಮ ಬಾಧೆಗೆ ಸಂಬಂಧಪಟ್ಟ ಕಾಯಿಲೆಗಳು, ವೈರಸ್ ಸಂಬಂಧಪಟ್ಟಂಥ ಕಾಯಿಲೆಗಳು, ಆಮೇಲೆ ನಪುಂಸಕತ್ವ, ಆಮೇಲೆ ಈ ಅಬಾರ್ಷನ್ಗಳಾಗ್ತಕ್ಕಂಥದ್ದು, ಇವೆಲ್ಲ ಒಂದು ಕಾಯಿಲೆಗಳಿವೆಲ್ಲ. ಅದನ್ನು ಕೈರೇಖಲು ಕೂಡ ನಾನು ತೋರಿಸ್ತೀನಿ. ಗಂಡಸಿಗೆ ಯಾವ ಭಾಗದಲ್ಲಿ ಕೇತುವಿನ ಪ್ರಭಾವ ಇತ್ತು ಅಂದಾಗ ಅಬಾರ್ಷನ್ಸ್ ಆಗ್ತದೆ ಅವರ ಪತ್ನಿಯರಿಗೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪುರುಷರಿಂದ ಪತ್ನಿಗೆ ಏನೋ ಗರ್ಭಾಶಯ ತೊಂದರೆಗಳಾಗ್ತದೆ, ಗರ್ಭಧಾರಣೆಯಲ್ಲಿ ತೊಂದರೆ ಆಗ್ತದೆ, ಸಂತಾನಕ್ಕೆ ಹಿನ್ನಡೆ ಆಗುತ್ತೆ, ಅಬಾರ್ಷನ್ಗಳಾಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ಯಾವ ಪುರುಷನ ಕೈನಲ್ಲಿ ಈ ಕೇತುವಿನ ಪ್ರಭಾವ ಇರ್ತದೆ ಅದು ಸಂತಾನಕ್ಕೆ ಹಿನ್ನಡೆ ಆಗ್ತದೆ, ಆ ಹೆಣ್ಮಗಳಲ್ಲಿ ಯಾವ ತೊಂದರೆನೂ ಇರೋದಿಲ್ಲ. ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ, ಬೇಕಂದ್ರೆ ವೈದ್ಯಕೀಯ ಚೆಕ್ ಮಾಡಿಸ್ಕೊಳ್ಳಿ. ಆದರೆ ಇವತ್ತು ಎಲ್ಲ ಅಪವಾದ ಹೊರಿಸೋದು ಯಾರ ಮೇಲೆ ಅಂದರೆ ಹೆಣ್ಮಕ್ಳ ಮೇಲೆ. ಇದನ್ನು ಇಲ್ಲಿವರೆಗೂ ಯಾರೂ ನಿರ್ಧಾರ ಮಾಡೇ ಇಲ್ಲ. ಈಗ ಕೌಂಟಿಂಗ್ ಕಮ್ಮಿ ಇದೆ ಅಂತ ಹೇಳ್ಕೊಂತೀರ, ಸಂತಾನಕ್ಕೆ ಆಗೋದಿಲ್ಲ, ಸಂತಾನ ಆಗೋದಿಲ್ಲ, ಕೌಂಟಿಂಗ್ ಕಮ್ಮಿ ಇದೆ. ಅವಾಗ ಹೆಣ್ಣು ಮೇಲೆ ಅಪವಾದ ಹೊರಿಸ್ತೀರಾ, ಗಂಡು ಮೇಲೆ ಅಪವಾದ ಹೊರಿಸ್ತೀರಾ? ಅಲ್ಲಿಗೆ ಆ ಕೌಂಟಿಂಗ್ ಕಮ್ಮಿ ಇದೆ ಅಂತಂದರೆ ಕಾರಣ ಬಂದು ಈ ಕೇತುವೆ, ಬೇರೆ ಇನ್ಯಾರೂ ಇಲ್ಲ. ಕೇತು ಶುಕ್ರ ಸಂಯೋಗ ಆಯಿತು ಅಂದರೆ, ಕೇತು ಶನಿ ಸಂಯೋಗ ಆಯಿತು ಅಂದರೆ ಆಟೋಮೆಟಿಕಲ್ಲೇ ಅವನು ಎಲ್ಲ ಡೌನ್ ಮಾಡಿಕ್ಬಿಡ್ತಾನೆ. ನೀವೇನು ತಿಪ್ಪಲಾಗ ಆಗಲ್ಲ. ಭಾಳ ಜನ ಈ ಟೆಸ್ಟ್ ಬೇಬಿಗೆ ಪತಿಯ ಒಂದು ಕಣವನ್ನೇ ತೆಗೆದು ಮಾಡ್ತಕ್ಕಂಥದ್ದು ಭಾಳ ಚಾಲ್ತಿಲಿದೆ. ಆದರೆ ಅವು ಎಷ್ಟೋ ಫೇಲ್ಯೂರ್ ಆಗಿರೋದಕ್ಕೆ ಕಾರಣ ಏನು ಅಂತಂದರೆ ಬಿಕಾಸ್ ಆಫ್ ಈ ಒಂದು ಕೇತು ಗ್ರಹವೇ. ಬಿಡಲ್ಲ, ಅವನು ಕಟ್ ಮಾಡಿಬಿಡ್ತಾನೆ. ಅದಕ್ಕೆ 3 ಸರಿ 4 ಸರಿ ಫೇಲ್ ಆಯಿತು, ಲಕ್ಷಾಂತರ ರೂಪಾಯಿ ಅಂತ ಭಾಳ ಜನ ಹೆಣ್ಮಕ್ಳು ಇವತ್ತು ಕಣ್ಣಿಗೆ ಕೈ ತೊಳಿತಾರೆ. ಈ ಕೇತುವನ್ನು ನೋಡ್ಕೊಂಡ್ಬಿಟ್ಟಿದ್ರೆ ಆ ಪರಿಸ್ಥಿತಿ ನಿಮಗೆ ಬರ್ತಿರ್ಲಿಲ್ಲ. ಈ ಡಿಸೀಸ್ ಇಲ್ಲಿದೆ, ನಿಮ್ಮ ಪತಿಯಲ್ಲೇ ಈ ಡಿಸೀಸ್ ಇದೆ, ನೀವು ಬಿಟ್ಟು ಅದರಿಂದ ಒಂದೇ ಒಂದು ತಗೊಂಡು ನಾನು ಅಲ್ಲೇ ಮಗು ಮಾಡ್ಕೊಂಡ್ಬಿಡ್ತೀನಿ ಅಂತಂದರೆ ಹೆಂಗೆ ಸಾಧ್ಯ ಆಗ್ತದೆ? ಅವನು ಅಲ್ಲೂ ಬಂದು ಕಟ್ ಮಾಡ್ತಾನೆ. ಯಾಕಂದರೆ ಆ ಪ್ರಭಾವಗಳು ಒಂದು ಸರಿ ರಕ್ತದಲ್ಲಿ ಬೆರೆತಾಗ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಅವನು ಕತ್ತಿಸ್ತಾ ಬರ್ತಾನೆ. ಅದಕ್ಕೆ ಕೇತು ಮೋಸ್ಟ್ ಡೇಂಜರ್. ಶನಿ ಏನು ಮಾಡ್ತಾನೆ, ನಿಧಾನ ಕೊಡ್ತಾ ಹೋಗ್ತಾನೆ. ಆದರೆ ಕೇತು ಹಂಗಲ್ಲ, ಇಮ್ಮಿಡಿಯೇಟ್ ಕಟ್. ಕಂಡಲ್ಲಿ ಗುಂಡು ಅಂತೀವಲ್ಲ, ಹಾಗೆ ಇಮ್ಮಿಡಿಯೇಟಾಗಿ ಅವನು ಡಿಸೀಸ್ನ ಕೊಟ್ಬಿಡ್ತಾನೆ, ಅನುಭವಿಸಿ ಅಂತ. ರಾಹು ಕೇತುವಿನ ಪ್ರಭಾವದಿಂದ ಉತ್ಪನ್ನ ಆಗತಕ್ಕಂಥ ಈ ಕರೋನಾ ರಾಹು ಕೇತುವಿನ ದೋಷ ಅಥವಾ ದೆಸೆ ಇರ್ತಕ್ಕಂಥವ್ರಿಗೆ ಎಫೆಕ್ಟ್ ಮಾಡುತ್ತೆ ಅಂದರೆ ಲಕ್ಷಾಂತರ ಜನ ಇದಕ್ಕೆ ನಮ್ಗೆ ಸಿಗ್ತಾರೆ. ಚೆಕ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಒಂದೇ ಒಂದು ಮಾಡ್ಬೇಕಾದ್ರೆ ಕೆಲಸ ಏನಂದರೆ, ನೀವೆಲ್ಲರೂ ಏನು ಮಾಡಬೇಕು ಅಂದರೆ ಗಣೇಶ ಅಥರ್ವ ಶೇಷ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ ಪಠನೆ ಮಾಡ್ತಾ ಬನ್ನಿ. ಇವತ್ತು ಭಾಳ ಭಾಳ ಒಳ್ಳೆಯದಾಗುತ್ತೆ. ಯಾಕಂದರೆ ಮಂಗಳವಾರ ಗಣಪತಿಯ ವಾರ ಅಂತ ಹೇಳ್ತೀವಿ. ಇವತ್ತಿನಿಂದನೇ ಅದು ಬರಲಿ ಬರದೆ ಹೋಗಲಿ, ಗಣಪತಿ ಅಥವಾ ಶೇಷ ಮಂತ್ರವನ್ನು ಜಪ ಮಾಡ್ತಾ ಬಂದರೆ ತುಂಬ ತುಂಬ ಒಳ್ಳೆಯದಾಗ್ತದೆ. ಆಹಾರ ತಗೊಂಡಾಗ ಸೌತೆಕಾಯಿ, ದ್ರಾಕ್ಷಿ ಭಾಳ ಭಾಳ ಹೆಚ್ಚು ಉಪಯೋಗ ಮಾಡಬೇಕು. ಯಾಕಂದರೆ ಕೆಲವು ನಿರ್ದಿಷ್ಟವಾದಂತಹ ಲೆಕ್ಕಾಚಾರಗಳು ಅದಕ್ಕಿರ್ತದೆ. ಯಾಕಂದರೆ ಸೌತೆಕಾಯಿ ಅಂದರೆ ಚಂದ್ರ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಹಣ್ಣುಗಳಿಗೂ ಒಂದೊಂದು ತರಕಾರಿಗಳಿಗೂ ನಿರ್ದಿಷ್ಟವಾಗಿರ್ತಕ್ಕಂಥ ಗ್ರಹ ಸಂಯೋಗ ಇರ್ತದೆ. ನಮಗೆ ಯಾವುದು ವೀಕ್ ಆಗಿರುತ್ತೆ ಅದನ್ನು ಮಾಡ್ಕೋಬೇಕಾಗ್ತದೆ. ಜೊತೆಗೆ ಹುಳಿ ಜಾಸ್ತಿ, ಹುಣಸೆಹಣ್ಣು ಜಾಸ್ತಿ ಆಹಾರದಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು, ಮೊಸರನ್ನು ಯಥೇಚ್ಛವಾಗಿ ಮಧ್ಯಾಹ್ನದಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು. ಊಟ ಆದಮೇಲೆ ವಿಶೇಷವಾಗಿರ್ತಕ್ಕಂತಹ ದುರ್ಲಭವಾಗಿರ್ತಕ್ಕಂಥ ವೈರಸ್ಗಳಂದರೆ ಕೇತು ಗ್ರಹಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಆಗ್ತದೆ. ಅದಾದ ಮೇಲೆ ವಿಶೇಷವಾಗಿ ಉಷ್ಣ ಸಂಬಂಧಪಟ್ಟಂತಹ ಆಹಾರವನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ವಾತಕ್ಕೆ ಸಂಬಂಧಪಟ್ಟಂತಹ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು. ಇಲ್ಲಿ ತ್ರಿದೋಷಕಾರಕ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಯಾಕಂದರೆ ವೃಶ್ಚಿಕ ಅಂತಂದಾಗ ತ್ರಿದೋಷ ಅಂತ ಹೇಳ್ತೀವಿ ನಾವು. ವಾತ, ಪಿತ್ತ, ಕಫ ಮೂರನ್ನೂ ಕೂಡ ಅದು ಅನ್ವಯ ಮಾಡ್ತಾ ಬರ್ತದೆ. ಆದ್ದರಿಂದ ಈ ಕೇತುವಿನ ಪ್ರಭಾವ ಈ ಒಂದು ಪಟ್ಟಿಗೆ ಸಂಬಂಧಾಗ ತ್ರಿದೋಷ ತೊಂದರೆಗಳು, ತ್ರಿದೋಷ ರೋಗ ಬಾಧೆಗಳು ಕಾಡ್ತಕ್ಕಂಥದ್ದು ಇದೆ. ಇದು ಆ ಕಾಲಮಾನ ಬಂದಾಗ, ಯಾವುದು ಕಾಲದೋಷ ಅದು ಹೇಳಿದ್ದೀನಿ, ಕೇತು ದಶೆ, ರಾಹು ದಶೆ, ಶನಿ ದಶೆ, ಈ ಕಾಲಮಾನ ಬಂದ ಅದರಲ್ಲಿ ಕೇತು ದಶೆ ಚಂದ್ರ ಭಕ್ತಿ, ಕೇತು ದಶೆ ರಾಹು ಭಕ್ತಿ, ಕೇತು ದಶೆ ಶನಿ ಭಕ್ತಿ, ಈ ಪರ್ಟಿಕ್ಯುಲರ್ ಟೈಮ್ ಬಂದಾಗಲೇ ನಿಮಗೆ ತುಂಬ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಮಾರಕವಾದಂಥ ತೊಂದರೆಗಳು ಆಗ್ತಕ್ಕಂಥದ್ದು. ನಿಮಗೆ ಗೊತ್ತೇ ಆಗಲ್ಲ. ನಿಮಗೆ ಗಂಟಲು ನೋವು ಕೂತಿರ್ತೀರ, ಗಂಟಲು ನೋವು ಗೊತ್ತಿಲ್ಲ ಬಂದ್ಬಿಟ್ಟಿರ್ತದೆ. ಆದರೆ ನಮಗೆ ಡೇಟ್ ಆಫ್ ಬರ್ತ್ ಇಲ್ಲ, ನೀವು ಹೇಳ್ತಾ ಇರೋದ್ರಲ್ಲಿ ಸತ್ಯ,
ನಾವು ನೋಡಿದ್ದೀವಿ ನಮ್ಮ ಕುಟುಂಬಗಳಲ್ಲಿ. ನಾವೇಗೆ ಗಮನಿಸ್ಕೊಳ್ಳೋದು ಅಂತಂದರೆ ಬನ್ನಿ ನೋಡೋಣ ಹಸ್ತರೇಖೆ ಮುಖಾಂತರ. ಹಸ್ತರೇಖೆ ಮುಖಾಂತರ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ನೋಡಿ, ರಾಹು ಕೇತುವಿಗೆ 2 ಪ್ಲೇಸ್ಮೆಂಟ್ಗಳು ಈಗಾಗಲೇ ಭಾಳಷ್ಟು ಕಡೆ ನಾನು ತೋರಿಸಿದ್ದೀನಿ. ಮರ್ತೋಗಿರ್ತೀರ ನೀವು, ಗೊತ್ತೇ ಆಗೋದಿಲ್ಲ ನಿಮಗೆ. ಇಲ್ಲಿ ರಾಹು ಅಂಡ್ ಕೇತು, ಇಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ದಾಂಪತ್ಯದಲ್ಲಿ ವ್ಯತ್ಯಾಸಗಳಾಗ್ತಿದೆ, ಸುಖ ಸಂತೋಷ ಸಿಗ್ತಾ ಇಲ್ಲ, ಅನ್ಯೋನ್ಯವಾಗಿಲ್ಲ, ನಮಗೆ ದಾಂಪತ್ಯ ಸುಖ ಶಾಂತಿ ವಂಚಿತವಾಗಿದ್ದೀವಿ ಅಂತಂದಾಗ ಈ ಪರ್ಟಿಕಲ್ ಲೈನ್ಸು ಕೇತುವಿನ ಸ್ಥಾನದಲ್ಲಿ ಈ ಲೈನ್ಸು ಗುರುವಿನ ಕಡೆಗೆ ಸಂಚಾರ ಮಾಡ್ತಿದ್ರೆ ನೋಡಿ, ಅಲ್ಲಿ ಆ ಗಂಡನಿಂದ ಅಥವಾ ಪತಿಯಿಂದ ಆ ಪತ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖ ಶಾಂತಿ ಸಿಗೋದಿಲ್ಲ. ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ಮದುವೆ ಮುಂಚೆ ನೋಡಬೇಕಾದ್ರೆ ನೋಡ್ಕೊಳ್ಳಿ, ಒಳ್ಳೆಯದು, ಏನು ತಪ್ಪೇನಿಲ್ಲ ಇದರೊಳಗಡೆ. ನೆಕ್ಸ್ಟು ಅಬಾರ್ಷನ್ ಮೇಲೆ ಅಬಾರ್ಷನ್ ಆಗ್ತಿತ್ತು ಅಂದರೆ ಪರ್ಟಿಕ್ಯುಲರ್ಗೆ ಈ ಜಾಗದಲ್ಲಿ ನಿಮಗೆ ಈ ಒಂದು ಲೈನ್ಸು ನೇರವ ದೃಷ್ಟಿಯಿಂದ ನಿಮಗೆ ಶನಿಯ ಒಂದು ರೇಖೆಗೆ ತಟ್ಟಲ್ಪಟ್ಟಿದ್ರೆ ನಿಮಗೇನಾಗುತ್ತೆ, ಅಬಾರ್ಷನ್ ಮೇಲೆ ಅಬಾರ್ಷನ್ ಆಗ್ತಿರ್ತದೆ. ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಆದರೂ ಅಬಾರ್ಷನ್ ಕಾರಣ ಏನಂದರೆ ನಿಮ್ಮ ಪತಿರಾಯನ ಜಾತಕದಲ್ಲಿ ಅಥವಾ ನಿಮ್ಮ ಹಸ್ತರೇಖೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಲೈನ್ಸ್ ಇತ್ತು ಅಂದಾಗ 100% ನಿಮಗೆ ಅಬಾರ್ಷನ್ ಆಗ್ತಕ್ಕಂಥ ಡಿಸೀಸ್ಗಳು ನಿಮಗೆ ಬರ್ತಾ ಇರ್ತದೆ. ಅದಾದಮೇಲೆ ವಿಶೇಷವಾಗಿರ್ತಕ್ಕಂಥ ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಈ ಚರ್ಮಕ್ಕೆ ಸಂಬಂಧ ತೊಂದರೆಗಳು ಕಾಡ್ತಿರ್ತದೆ. ಅದಾದಮೇಲೆ ಶುಕ್ರನ ಸಂಯೋಗದಿಂದ ಬುಧನ ಸಂಯೋಗ ಬರ್ತಕ್ಕಂಥ ಒಂದು ಲೈನ್ಸು ನಿಮಗೆ ಇದು ಅಡ್ಡಡ್ಡ ಕಟ್ ಆಗಿ ಬರ್ತಿದ್ರೆ, ಯಾಕಂದರೆ ಇಲ್ಲಿಂದ ಬರ್ತಕ್ಕಂಥ ಈ ರೇಖೆ ಏನೇನು ಹೇಳ್ತೀವಿ ಅಂದರೆ ಆರೋಗ್ಯ ರೇಖೆ ಅಂತ ಕರಿತೀವಿ. ಭಾಳ ಜನಗಳಲ್ಲಿ ಈ ಆರೋಗ್ಯ ರೇಖೆ ಇರೋದೇ ಇಲ್ಲ. ಇದು ಕಾಣಿಸ್ಕೊಳ್ಳುತ್ತೆ, ಕೆಲವರು ಕಾಣಿಸ್ಕೊಳ್ಳಲ್ಲ. ಕಾಣಿಸ್ಕೊಂಡು ಇದೇನಾದರೂ ಕಟ್ ಆಗಿದ್ರೆ ಲೈನ್ ಯಾವಾಗಲೂ ಕೂಡ ನೇರವಾಗಿ ಸ್ಪಷ್ಟವಾಗಿ ನೀಟಾಗಿ ಹೋಗಿರಬೇಕು. ಅದು ಯಾವುದೇ ರೀತಿಯ ಆರೋಗ್ಯ ತೊಂದರೆ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ದೃಢೀಕರಿಸ್ತದೆ. ಆದರೆ ಈ ಲೈನ್ಸು ಶುಕ್ರ ಪರ್ವದಿಂದ ಏನಾದರೂ ಕಟ್ ಆಗಿದ್ರೆ ನೀವು ಯಾವುದೋ ಒಂದು ಡಿಸೀಸಿನಿಂದ ಯಾವುದೋ ಒಂದು ರೋಗದಿಂದ ನರಳುತ್ತಿದ್ದೀರಾ ಅಂತ ಅರ್ಥಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತದೆ. ನೋಡ್ಕೊಳ್ಳಿ, ನಿಮ್ಮ ಬಲಗೈ ಮತ್ತು ಎಡಗೈ ಸ್ಪಷ್ಟ ನೋಡ್ಕೊಳ್ಳಿ. ಇಲ್ಲ ಅಂದರೆ ಗಾಬರಿ ಪಡೋಕೆ ಹೋಗ್ಬೇಡಿ. ಎಷ್ಟೋ ಜನಕ್ಕಿರಲ್ಲ, ಬರೀ 3 ಲೈನ್ಸ್ ಮಾತ್ರ ಇರುತ್ತೆ ಅಷ್ಟೇ. ಹಾಗಂತ ಅವರಿಗೆಲ್ಲ ಆರೋಗ್ಯ ಸರಿ ಇರುತ್ತೆ ಅಂತ ಅರ್ಥ ಅಲ್ಲ. ಒಂದೊಂದು ಸೂಚನೆಗಳು ಕೂಡ ನಿರ್ದಿಷ್ಟವಾಗಿ ಕಾಣಿಸ್ತವೆ. ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಬುಧ ಅಂದ್ರೇನು, ನರಗಳಿಗೆ ಸಂಬಂಧಪಟ್ಟಂಥ ಗ್ರಹ, ನರವ್ಯೂಹಕ್ಕೆ ಸಂಬಂಧಪಟ್ಟಂಥ ಗ್ರಹ, ನರಗಳ ದೌರ್ಬಲ್ಯತೆಗೆ ಸಂಬಂಧಪಟ್ಟಂಥ ಗ್ರಹ ಅಂತ ಕರಿತೀವಿ. ಅಲ್ಲಿಗೆ ಆ ಕೇತು ಬುಧ ಸಂಯೋಗ, ಶುಕ್ರ ಮತ್ತು ಬುಧ ಸಂಯೋಗ, ಅಥವಾ ಶನಿ ಮತ್ತು ಬುಧ ಸಂಯೋಗ, ಅಥವಾ ಬುಧ ರಾಹು ಸಂಯೋಗ, ಇವೆಲ್ಲ ಪರ್ಟಿಕ್ಯುಲರ್ ಗ್ರಹಗಳಿಗೆ ಕಾರಣ ಆಗ್ತದೆ. ಅದಕ್ಕೆ ಈ ಲೈನ್ಸ್ಗಳನ್ನ ನೀವು ಭಾಳ ಸ್ಪಷ್ಟ ನೋಡ್ಕೋಬೇಕು. ಅದಾದ ಮೇಲೆ ಈ ಲೈನ್ಸ್ಗಳಲ್ಲಿ ಏನಾದರೂ ಮಧ್ಯಭಾಗದಲ್ಲಿ ದ್ವೀಪ ರೇಖೆ ಇದ್ರೆ, ನಾನು ತೋರಿಸ್ತೇನೆ ನೋಡಿ ಸ್ಪಷ್ಟವಾಗಿ. ದ್ವೀಪ ರೇಖೆ ಇದ್ದರೆ ಯಾವ ಒಂದು ಏಜ್ ಅಂದರೆ ಈ ಲೈನ್ಗೆ ಒಂದು ಏಜನ್ನು ನಾವು ಕೌಂಟ್ ಮಾಡ್ತೀವಿ. ಹೇಗೆ ಆಯುಸ್ಸಿಗೆ ಇಷ್ಟು ವರ್ಷ ಅಂತ ನಾವು ನಿಗದಿ ಮಾಡಿದ್ದೀವಿ, ಅದೇ ಥರ ಈ ಬುಧನಿಂದ ಉತ್ಪತ್ತಿ ಆಗ್ತಕ್ಕಂಥ ಈ ರೇಖೆಗೆ ನಿರ್ದಿಷ್ಟವಾದಂಥ ದ್ವೀಪ ರೇಖೆ ಯಾವ ಪರ್ಟಿಕ್ಯುಲರ್ ಪ್ಲೇಸ್ ಇದೆ ನೋಡ್ಬಿಟ್ಟು ಇದಕ್ಕೆ ಒಂದು ಆಯುಸ್ಸನ್ನು ಕೊಡ್ತೀವಿ ನಾವು. ಒಂದು 5 ವರ್ಷ ಆದಮೇಲೆ ನಿಮ್ಗೊಂದು ಕಾಯಿಲೆ ಬರ್ತದೆ, ಒಂದು 15 ವರ್ಷ ಆದಮೇಲೆ ನಿಮ್ಗೊಂದು ಕಾಯಿಲೆ ಬರ್ತದೆ, ನಿಮ್ಗೊಂದು 18 ವರ್ಷ ಆದಮೇಲೆ ಒಂದು ಕಾಯಿಲೆ ಬರುತ್ತೆ ಅಂತಂದರೆ ಈ ದ್ವೀಪ ರೇಖೆ ಯಾವ ಭಾಗದಲ್ಲಿ ಉತ್ಪನ್ನ ಆಗಿದೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಯುಸ್ಸು ಎಷ್ಟಿದೆ ನೋಡ್ಕೋಬೇಕಾಗ್ತದೆ. ಯಾಕಂದರೆ ಆ ದ್ವೀಪ ರೇಖೆ ಬಂತು ಅಂದರೆ ಅದು ಎಷ್ಟು ನಿರ್ದಿಷ್ಟವಾದ ಕಾಲಾವಧಿಗೆ ಇರ್ತದೆ, ಆ ಕಾಲಾವಧಿ ಸಂಬಂಧಪಟ್ಟಾಗೆ ನಿಮಗೆ ಏನಾದರೂ ಒಂದು ಕಾಯಿಲೆಗಳು ತಂದುಕೊಡ್ತಿರ್ತದೆ. ನಿಮಗೆ ಗೊತ್ತೇ ಇರಲ್ಲ, ಆದರೆ ಇದು ನೋಡ್ಕೊಂಡು ನಿಮ್ಗೆ ಅರ್ಥ ಆಗ್ತದೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತ ಸ್ತ್ರೀ ಪುರುಷ ಅಂತ ಭೇದ ಭಾವ ಇಲ್ಲ. ಆ ದೋಷ ಇದೆಯಾ, ಆ ದೋಷ ನಿಮಗೆ ಪ್ರಕಟ ಆಗ್ತದೆ. ಆ ದೋಷ ಇಲ್ವಾ, ಕಾಲಮಾನ ದಶೆಗಳು ಬಂದಾಗ ಅದು ನಿಮಗೆ ಪ್ರಕಟ ಆಗ್ತದೆ. ಅದರಿಂದ ಮೊದಲು ಮಾಡಬೇಕು ಕೆಲಸ ಏನು, ಪ್ರತಿಯೊಬ್ಬರು ಜಾತಕವನ್ನು ಬರೆಸಿ ಜನ್ಮದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಳಿ, ಕಾಲ ದೋಷ ಏನಿದೆ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿಯ ಚಿಕಿತ್ಸೆ ಇರೋದಿಲ್ಲ. ಒಂದು ಕಡೆ ವೈದ್ಯಕೀಯ ಚಿಕಿತ್ಸೆ, ಒಂದು ಕಡೆ ಗ್ರಹ ಚಿಕಿತ್ಸೆ. ಇದನ್ನು ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಗ್ರಹ ಸಂಬಂಧಪಟ್ಟಂಥ ಮಂತ್ರಗಳನ್ನು ದಿನನಿತ್ಯ ಪಾರಾಯಣ ಮಾಡೋದ್ರ ಮುಖಾಂತರ ನಾವು ಆ ಗ್ರಹ ಸ್ಥಿತಿಯನ್ನು ಶಾಂತಿ ಮಾಡೋ ಮುಖಾಂತರ ನಾವು ಆರೋಗ್ಯವಂತ ಬಾಳನ್ನು ಬದುಕ್ಬೋದು. ಇದನ್ನೆಲ್ಲ ಫಾಲೋ ಅಪ್ ಮಾಡಿ ಒಳ್ಳೆಯದಾಗಲಿ.